ಹಲೋ ಎವ್ರಿವನ್, ಇವತ್ತಿನ ಸ್ಪೆಷಲ್ ರೆಸಿಪಿ ಬದನೆಕಾಯಿ ಎಣ್ಗಾಯಿ. ಮೊದಲಿಗೆ ಬದನೆಕಾಯಿ ಮತ್ತು ಈರುಳ್ಳಿನ ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ. ಎಣ್ಗಾಯಿ ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಸಾಂಬಾರು ಪೌಡ್ರು, ಅಚ್ಚ ಪುಡಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಬೆಲ್ಲ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಹಾಗೆ ಹುರ್ಗಟ್ಲೆ ಪೌಡ್ರು, ಕಡಲೆಬೀಜನ ಹುರಿದಿಟ್ಕೊಂಡಿದ್ದೀನಿ, ಹುಚ್ಚೆಳ್ಳು ಪೌಡ್ರು, ಕಾಯಿ ತುರಿ. ಈಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನು ಈ ಎಣ್ಗಾಯಿ. ರೊಟ್ಟಿ ಅಂತ ಅಂದಮೇಲೆ ಎಣ್ಗಾಯಿ ಇರಲೇಬೇಕು. ಇವಾಗ ಈ ಮಸಾಲೆಗಳ್ನು ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮಸಾಲೆ ಈ ರೀತಿ ಆಗಿದೆ. ಇದನ್ನ ಯಾವ ಥರ ಸ್ಟಫ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಬದನೆಕಾಯಿನ ಈ ಥರ ಓಪನ್ ಮಾಡಿಬಿಟ್ಟು ಮಸಾಲೆನ ತುಂಬಬೇಕು. ಈ ಥರ ಮಸಾಲೆ 4 ಕಡೆನೂ ಈ ಥರ ಫಿಲ್ ಆಗಬೇಕು. ನೋಡಿ, ಇವಾಗ ಮಸಾಲೆ ತುಂಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಇಲ್ಲಿ ನಾನು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಹಾಕ್ಕೋತಾ ಇದ್ದೀನಿ. ಇವಾಗ ಫಿಲ್ ಮಾಡಿರೋಂಥ ಬದನೆಕಾಯಿನ ನಾವು ಒಗ್ಗರಣೆ ಒಳಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದ ನಂತರ ರುಬ್ಬಿರೋ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಉಳಿದಿರೋ ಮಸಾಲೆನ ನೀರು ಹಾಕ್ಬಿಟ್ಟು ಕಲಸಿ ಎಣ್ಗಾಯಿಗೆ ಹಾಕ್ಕೊಳ್ಳೋಣ. ನೀವು ಇದನ್ನ ಕುಕ್ಕರಲ್ಲೇ ಮಾಡ್ಕೋಬೋದು. ಕುಕ್ಕರಲ್ಲಿ 1 ವಿಸಿಲ್ ಹಾಕ್ಕೊಂಡ್ರೆ ಸಾಕು. ನೋಡಿ, ಇವಾಗ ಎಣ್ಗಾಯಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.